ಅಲ್ರಿ ಹಿಂದಕ್ಕೆ ಎಂ ಬಿ ಪಾಲ್ರಿ ಉಸ್ತುವಾರಿ ಮಂತ್ರಿದಾಗ 26 ಕೇಸ್ ಹಾಕಿದ್ರು ನನ್ನ ಮ್ಯಾಗ. ಅವರು ಮೊನ್ನೆ ಮಹಾನಗರ ಪಾಲಿಕೆಯಲ್ಲಿ ಮಹಾಪೌರ ಉಪಮಹಾಪೌರದಲ್ಲಿ ಅವ್ರಿಗೆ ಹಿನ್ನಡೆ ಆಗಿದೆ. ಅವ್ರು ಸಾಕಟ್ಟು ನಮ್ಮ ಮಹಾನಗರ ಪಾಲಿಕೆ ಇದರಲ್ಲಿ ಬಿ ಜೆ ಪಿಯವ್ರು ಯಾರೂ ಆಗಬಾರ್ದಂತ ಸಾಕಷ್ಟು ಪ್ರಯತ್ನ ಎಂ ಬಿ ಪಾಲ್ರಿ ಮಾಡಿದ್ರು. ಕೋರ್ಟಿಗೆ ಹೋದರು, ಎಲ್ಲ ಕಾಡಿದ್ರು, ಎಲ್ಲ ಮೆಂಬರ್ಗಳಿಗೆ ಧಮಕಿ ಕೊಟ್ಟರು, ನಿಮ್ಮನ್ನೆಲ್ಲ ಅನರ್ಹನೂ ಮಾಡಿದ್ರು. ಅಲ್ಲಿಂದ ಹೈಕೋರ್ಟ್ನಾಗ ಅದು ತಿರಸ್ಕಾರ ಆಯಿತು. ಮಹಾನಗರ ಪಾಲಿಕೆ ಮಹಾಪೌರ ಉಪಮಹಾಪೌರದ್ದು ಇಲೆಕ್ಷನ್ ಆದಮ್ಯಾಗ ಕೌಂಟಿಂಗ್ ಮಾಡ್ಲಿಕ್ಕೆ ಅಡ್ಡ ಹಾಕಿದ್ರು. ಆದರೂ ಹೈಕೋರ್ಟ್ನಾಗ ನಾವು ಗೆದ್ದೀವಿ. ಮೊದಲ ಬಾರಿಗೆ ಬಿ ಜೆ ಪಿ ಮಹಾಪೌರ ಮತ್ತು ಉಪಮಹಾಪೌರ ಆಗ್ಯಾರ. ಒಳ್ಳೆಯ ಕೆಲಸ ಮಾಡ್ತೀವಿ ನಾವು. ಎಂ ಬಿ ಪಾಲ್ರಿಗೆ ಅಂಜಿ ರಾಜಕಾರಣ ಬಿಜಾಪುರನಾಗ ಮಾಡೋದಿಲ್ಲ. ಎಂ ಬಿ ಪಾಲ್ರಿಗೆ ನಮ್ಮದೇನು ಅವ್ರ ಮ್ಯಾಗ ನಮ್ಮದು ಉಪಕಾರ ಇಲ್ಲ, ನಮ್ಮದು ಮ್ಯಾಗ ಅವ್ರದ್ದು ಉಪಕಾರ ಇಲ್ಲ. ರಾಜಕೀಯವಾಗಿ ಅವ್ರ ರಾಜಕಾರಣ ಅವ್ರು ಮಾಡ್ತಾರೆ. ಅವ್ರು ಬರೀ ಸಾಬ್ರು ಬೆನ್ನತ್ತಾರ. ಅವ್ರ ಹಿಂದೆ ಒಂದು ಟೀಮ್ ಅದ, ಯಾವ್ಯಾವ ಆಸ್ತಿ ಹೊಡ್ಕೊಳಕತ್ತಾರ. ಮೊದಲು ಆ ಕಡೆ ಎಂ ಬಿ ಪಾಲ್ರಿ ಗಮನ ಕೊಡಲಿ, ನನ್ನ ಮ್ಯಾಗ ಏನು ಕೇಸ್ ಮಾಡ್ತೀನಿ ಅಂತಾರಲ್ಲ, ಅವ್ರ ಹಿಂದಿರುವಂಥ ಒಂದು ಟೀಮು ಯಾವ ಪಾಪ ಮುಗ್ಧ ಜನ ಇರ್ತಾರೋ ಅವ್ರದ್ದು ಆಸ್ತಿ ಲಪಟಾಯಿಸ್ಲಕತ್ತಾರ ಎಂ ಬಿ ಪಾಲ್ರಿ ಹಿಂದಿನ ಗುಂಪು. ಮೊದಲೊಮ್ಮೆ ಸಣ್ಣ ಇದ್ರಾಗ ಹೇಳೀನಿ, ಇಟ್ಟು ಮೀರಿ ಅವ್ರು ನಾನು ಒಳಗೆ ಹಾಕಿಸ್ತೀನಿ, ನಾನು ಇದು ಮಾಡ್ತೀನಿ. ಶಿವಾನಂದ ಪಾಟೀಲ್ ಹೋಗಿದ್ದ, ಇದಕ್ಕೆ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದ. ನನಗೆ 100 ಕೋಟಿ ರೂಪಾಯಿದ್ದು ಮಾನಹಾನಿ ಆಗೈತೆ ಅಂತೇಳಿ ಉಲ್ಟವನಿಗೆ ದಂಡ ಹಾಕ್ತೀನಿ ಅಂದ್ರೆ ವಾಪಸ್ ತೊಗೊಂಡಾರ. ಈ ಎಂ ಬಿ ಪಾಲ್ರಿ ಜೋಡ ಯುದ್ಧ ಆಡ್ಲಿಕ್ಕೆ ನಾವು ತಯಾರಿದ್ದೀವಿ. ನಾವು ಹಿಂದೂ ಪರವಾಗಿ ಇರೋರೆ, ಹಿಂದುತ್ವ ನಾವು ಬಿಡೋದಿಲ್ಲ. ಎಂ ಬಿ ಪಾಲ್ರಿ ಅಂಜಿಕೆ ಹಾಕಿದ್ರೆ ಅವಾಗೆ 26 ಕೇಸ್ ಹಾಕ್ಯಾರಲ್ಲ ಎಂ ಬಿ ಪಾಲ್ರಿ. ಹಿಂದಕ್ಕೆ ಏನಿದ್ರಲ್ಲ ಅವರು ಮಂತ್ರಿ, ಅವಾಗೆ ಹಾಕಿ ಸುಮಾರು ಅಮಾಯಕರು ಸುಮಾರು 150 ಜನರು ನಮ್ಮನ್ನೆಲ್ಲ ಅಮಾಯಕರು ನನ್ನ ಹಾಕಿರ್ಲಿ ಬಿಡ್ರಿ. ಯಾರೂ ಅಂಗಡಿಯಾಗ ಕೂತವ್ರನ್ನ ಸಹಿತ ಕೆಲವೊಂದು ಮಂದಿದ ಹೆಸರು ಹಾಕಿ ಮಾಡಿದ್ರು. ಏನಾಗೈತಿ ಎಂ ಬಿ ಪಾಟೀಲ್ರ ಇಂಥ ಧಮಕಿಗೆ ಎಲ್ಲ ಅಂಜು ಮಗ ಅಲ್ಲ ನಾನು. ಹಿಂದೂ ಪರವಾಗಿ ಮಾತಾಡೋನೆ. ನಾ ಏನು ನಿಮ್ಮ ಅಂಜಿಕೆಗೆ ನಿಮ್ಮ ಸರ್ಕಾರ ಐತಿ, ನೀವು ಒಳಗೆ ಹಾಕ್ತಿರತ್ತ ಅಂಜಿ ಮನ್ಯಾಗ ಕುಂಡ್ರು ಮಗ ಅಲ್ಲ. ನಿಮ್ಮ ಹಿಂದಿರೋಂಥವ್ರ ಬಗ್ಗೆ ಎಚ್ಚರ ಇರಲಿ. ಯಾವ ಲೋಫರ್ ಅದಾನ, ಕ್ರಿಮಿನಲ್ ಅದಾನ, 302, 307 ಈ ಅಟ್ರಾಸಿಟಿ ಇದ್ದವನು ಅವ್ನು ಮಗ್ಲಾಗಿ ಕುಂಡ್ರಿಸ್ಕೊಂಡು ನಿಮ್ಮ ಮನ್ಯಾಗ ದಿನ ಮುಂಜಾನೆ ಹೋದ್ರೆ ಅವನೇ ಇರ್ತಾನೆ. ಅವನ ವಿರುದ್ಧನೇ ನೀವು ಹೋರಾಟ ಮಾಡಿದ್ರಿ. 8,000 ಜನರು ತೊಗೊಂಡು ಬಿಜಾಪುರನಾಗ. ಒಬ್ಬ ಗುಂಡ, ಅವನದೇನು ಇತಿಹಾಸ ಅನ್ನೋದು ಮನೆ ವಿಧಾನ ಸಭೆದಾಗ ಹೇಳೀನಿ. ಇಂಥವನು ಒಬ್ಬನ್ನ ನೀವು ಇಂಥ ಒಂದು ಏನು ನಮ್ಮ ಕೋರ್ಟಿನ ಒಂದು ಇದನ್ನು ಮಾಡಿರಿ. ಹಾಂ, ಮತ್ತು ಇದನ್ನು ಬಿಟ್ಟು ನೀವು ನನ್ನ ಮ್ಯಾಗ ಏನಾರೇ ಆ್ಯಕ್ಷನ್ ತೊಗೋರಿ, ಏನು ಅನ್ಸೋದಿಲ್ಲ. ಮುಂದೆ ಒಂದು ಕಾಲ ಬರ್ತದೆ ನಮಗೂ. ನೀವು ಯಾರ್ಯಾರನ್ನ ರಕ್ಷಣೆ ಮಾಡ್ಲಿಕ್ಕತ್ತಿರಲ್ಲ, ಗುಂಡಾಗಳನ್ನ ಲಪೋಟನ ಬಿಜಾಪುರನಾಗ, ಅವ್ರನ್ನೆಲ್ಲರಿಗೂ ಬರೋಬ್ಬರಿ ಕಾಲು ತೋರಿಸೋ ಕಾಲ ಬರ್ತದೆ. ಇನ್ನು ಮುಂದಿನ ಅವಧಿ ನಮ್ಮದೇ ಆಯ್ತು. ಎಂ ಬಿ ಪಾಲ್ರಿ ಮುಗೀತು ಈ ಸಲ ನಿಮ್ಮದು. 28ಕ್ಕೆ ನೀವು ಮನೆಗೆ ಹೋಗ್ತೀರಿ, 28ಕ್ಕೆ ನಮ್ಮ ಸರ್ಕಾರ ಬರ್ತದೆ. ನೀವು ಎಷ್ಟು ಗುಂಡಾಗಳನ್ನ ಸಾಕಿರಲಿಲ್ಲ ಬಿಜಾಪುರ ಜಿಲ್ಲಾದಾಗ, ಅವು ಕೆಲವೆಲ್ಲ ಲೋಫರ್ಗಳನ್ನ ಅವ್ರನ್ನೆಲ್ಲ ಒಳಗೆ ಹಾಕಿಸ್ತೀವಿ.